ಈ ಪದ್ಯಭಾಗವನ್ನು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಿಂದ ಆಯ್ದುಕೊಳ್ಳಲಾಗಿದೆ. ಶ್ರೀರಾಮನ ಅಗ್ನಿಯೇಂದಿ ಸೀತಾದೇವಿಯನ್ನು ಲಕ್ಷ್ಮಣನು ಗೊಂಡಾರಿನ ತಳ್ಳುಬಿಟ್ಟು ಬರುವ ಸನ್ನಿವೇಶ. ಇಳಿತು ರಥದಿಂದ ಮಂದಾಗಿನಿಗೆ ಪೊಡಮಟ್ಟು ಬಳಿಕ ನಾವಿಕರುಡನೆ ನಾವದುಲ್ ಗಂಗೆಯಂ ಕಳಿತು ನಿರ್ಮಲ ತೀರ್ಥದುಲ್ ಮಿಂದು ಸೌಮಿತ್ರಿ ಮತ್ತೆ ಪೂಜಾದೆ ಸಹಿತ ಹೋಳೆಗೊಳ್ಳೆಗೆ ಮರುಗಿ ಬಿಸಸುಯ್ದೆ ಚಿಂದೆಸುದೆ ಮುಂದಳಿದು ಉಗ್ರಮಗ ಪಕ್ಷಿ ಗಣದಿಂದ ಕೂರ್ಮಿಸುವ ಹಳುವಮಂ ಪೊಕ್ಕ ನಡೀಡುವಡ ಸದಳಮೆಂಬ ಕರ್ಕಶದ ಮಾರ್ಗದಿಂದ ಎಲ್ಲಿ ಮುನಿಪೂತಮರ ಪಾವನ ತವನ ತೆಡೆಗಳು ಎಲ್ಲಿ ಸಿದ್ಧಾಶ್ರಮಂಗಳ ಮಂಗಳ ಸ್ಥಳಗಳು ಎಲ್ಲಿ ಸುಹವಿಗಳ ಪುಗಿದಳದ ಅಗ್ನಿಹೋತ್ರದ ಕುಟೀರಂಗಳು ಎಲ್ಲಿ ಪರಿಚಿತ ಮಾದವಾದ ವೇದ ಧ್ವನಿಗಳಲ್ಲಿ ಗೊಯ್ಯದೆ ದಾರುಣದ ಕಟ್ಟಡ ಬಿಗಿಲ್ಲಿಕ್ಕೆ ಕೈ ತಂದೆ ಸೌಮಿತ್ರಿ ಹೇಳಿಂದು ಜಾನಕಿ ಸುಯ್ದಳು. ನರನಾಥ ಕೇಳ್ ಅವನಿಸುದೆ ನುಡಿದ ಮಾತೆಗುತ್ತರವನಾಡದೆ ಮನದುರುಳೆನೊಂದು ರಾಘವೇಶರನಿಂದ ಕಷ್ಟಮಂ ಪೆಲ್ದಪನು ಮೇ ಉಸಿರದಿರ್ತಪನು ನಿಷ್ಠುರದೊಳು ತರಣಿ ಕುಲು ಸರ್ವಭೌಮನ ರಾಣಿಯಂ ಬನದುರುಳಿಸಿ ಪೋದಪಿ ನಿಂತೋ ಪೋಗದಿರ್ತೊಡೆ ಸಹೋದರನದೇ ನಿಂದಪನು ಹಾ ಎಂದು ಲಕ್ಷ್ಮಣಂ ಬಿಂದು ಬೇಗುದಿ ಕೊಂಡನು. ಧನ್ಯವಾದಗಳು. ವಾವ್, ಅಡಿಪೊಳಿ ಎಂದರೆ ವೋಯಿಸಿಲ್ಲ, നല്ല ശബ്ദം, അടിപൊളി, സൂപ്പർ, അടിപൊളിയായിട്ടോ. വെറുതെ നമ്മൾ അവസാനം കിട്ടി, സൂപ്പർ അല്ലേ, നല്ല ശബ്ദം അല്ലേ.